ಅಖಿಲ ಕರ್ನಾಟಕ ಚಿರಂಜೀವಿ ಯುವತಾ ಜಿಲ್ಲಾಧ್ಯಕ್ಷರು ಮುಳಬಾಗಿಲಿನ ಮಂಡಿ ನಾಗರಾಜರವರ ನೇತೃತ್ವದಲ್ಲಿ ಮುಳಬಾಗಿಲು ರಾಧಿಕಾ ಚಿತ್ರಮಂದಿರದಲ್ಲಿ ತೆಲುಗು ನಟ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಮನಶಂಕರ ವರಪ್ರಸಾದಗಾರು ಚಲನಚಿತ್ರದ 50 ದಿನದ ಸಂಭ್ರಮ ಆಚರಣೆ ಪ್ರಯುಕ್ತ ಕೇಕ್ ಕತ್ತರಿಸುವ ಮೂಲಕ ಮತ್ತು ಅನ್ನದಾನ ಮಾಡುವುದೊಂದಿಗೆ ವಿಶೇಷವಾಗಿ ಮನಶಂಕರ ವರಪ್ರಸಾದಗಾರು ಚಲನಚಿತ್ರದ ವಿಶೇಷ ಶೀಲ್ಡ್ ಅನ್ನು ಅಥವಾ ನೆನಪಿನ ಕಾಣಿಕೆಯನ್ನು ರಾಧಿಕಾ ಚಿತ್ರಮಂದಿರದ ಮಾಲೀಕರು ಟಿ.ಎಂ. ಹನುಮಪ್ಪರವರಿಗೆ ನೀಡಿ ಗೌರವಿಸಿ ತದನಂತರ ಚಿತ್ರಮಂದಿರದ ಸಿಬ್ಬಂದಿ ವರ್ಗದವರಿಗೆ ಸಮವಸ್ತ್ರ ನೀಡಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೆಗಾ ಅಭಿಮಾನಿಗಳು ಆಗಮಿಸಿ ಸಂಭ್ರಮದಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಯಾಗಿ ಮಾಡಲಾಯಿತು. ಜೈ ಚಿರಂಜೀವ, ಜೈ ಚಿರಂಜೀವ, ಜೈ ಚಿರಂಜೀವ. ಎಲ್ರಿಗೂ ಮೆಗಾ ಅಭಿಮಾನಿಗಳಿಗೆ ನಮಸ್ಕಾರ. ಏನು ಇವತ್ತೊಂದು ದಿವಸ ಮನಶಂಕರ ವರಪ್ರಸಾದ್ ಸಿನಿಮಾವು ಮುಳಬಾಗಿಲು ರಾಧಿಕಾ ಚಿತ್ರಮಂದಿರದಲ್ಲಿ 50ನೇ ದಿನ ಪೂರೈಸುವ ಶುಭ ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಮ ಮೆಗಾ ಡಾಕ್ಟರ್ ಕೊನೆಯದಲ್ಲ ಸುಷ್ಮಿತಾ ಮೇಡಮ್ ಅವ್ರಿಗೆ ಮತ್ತು ರಮಣಂ ಸ್ವಾಮಿನಾಡೆ ಅವ್ರಿಗೆ ಮತ್ತು ರಾಜ್ಯಾಧ್ಯಕ್ಷರಾದ ಬಿ.ಜಿ. ನಾಗೇಂದ್ರ ಅವ್ರಿಗೆ ಮತ್ತು ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸ್ತಾ ಇರ್ತವಂಥ ಸ್ಟೈಲಿಶ್ ಸ್ಟಾರ್ ಫೈಟ್ ಮಾಸ್ಟರ್ಸ್ ರಾಮ್ ಲಕ್ಷ್ಮಣ್ ಸರ್ ಅವ್ರಿಗೆ ಮತ್ತು ನನಗೆ ಜಿಲ್ಲಾ ವತಿಯಿಂದ ಎಲ್ಲ ಸಹಕರಿಸ್ತಾ ಇರೋಂಥ ಮೆಗಾ ಅಭಿಮಾನಿಗಳಿಗೆ ಮೊದಲನೇದಾಗಿ ಶ್ರೀನಿವಾಸಪುರದ ಶ್ರೀರಾಮ್ ಗೌಡರಿಗೆ, ಎರಡನೇದಾಗಿ ಕೋಲಾರ ಶ್ರೀನಿವಾಸ ಮೂರ್ತಿ ಅವರಿಗೆ, ಮೂರನೇದಾಗಿ ಬಂಗಾರಪೇಟೆ ಶಿವಾರೆಡ್ಡಿ ಅವರಿಗೆ, ನಾಲ್ಕನೇದಾಗಿ ಚಿಂತಾಮಣಿ ನಾಗರಾಜ್ ಅವರಿಗೆ, ಚಿಕ್ಕಬಳ್ಳಾಪುರ ರಮೇಶ್ ಅವರಿಗೆ ಮತ್ತು ಬಾಗೇಪಲ್ಲಿ ಸುರೇಶ್ ಅವರಿಗೆ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮಗಳು ಮೊದಲನೇದಾಗಿ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಸಿಬ್ಬಂದಿ ವರ್ಗಕ್ಕೆ ಸಮವಸ್ತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಮೂರನೇದಾಗಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಲ್ಕನೇದಾಗಿ ಮುಳಬಾಗಿಲು ರಾಧಿಕಾ ಚಿತ್ರಮಂದಿರಕ್ಕೆ ಶೀಲ್ಡನ್ನು ವಿತರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಶ್ರೀನಿವಾಸಪುರದ ಶ್ರೀನಿವಾಸ ಗೌಡರಿಗೂ, ಆದರ್ಶ್ ಅವ್ರಿಗೂ, ನಮ್ಮ ರಾಧಿಕಾ ಚಿತ್ರಮಂದಿರದ ಮಾಲೀಕರಾದಂಥ ಹನುಮಪ್ಪನವ್ರಿಗೂ, ನಮ್ಮ ಶ್ರೀಕಾಂತ್ ಅವ್ರಿಗೂ ನಾನು ಶುಭ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ರಾಧಿಕಾ ಚಿತ್ರಮಂದಿರದಲ್ಲಿ ಈ 50ನೇ ದಿನ ಪೂರೈಸಲು ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸಿದ ನಮ್ಮ ಸೋಮಣ್ಣ ಅವರಾಗಲಿ, ವೆಂಕಟರಾಮ ಅವರಾಗಲಿ, ರವಿ ಅವರಾಗಲಿ, ತಿಪ್ಪಣ್ಣ ಅವರಾಗಲಿ, ನಮ್ಮ ನಾಗರಾಜ್ ಅವರಾಗಲಿ ಅವ್ರಿಗೆ ನನ್ನ ಪ್ರತ್ಯೇಕ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಮೆಗಾ ಅಖಿಲ ಕರ್ನಾಟಕ ಚಿರಂಜೀವಿ ಕೋಲಾರ ಮೆಗಾ ಅಭಿಮಾನಿಗಳಿಂದ. ನಮ್ಮ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಕಡೆಯಿಂದ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕಿನಲ್ಲಿ ರಾಧಿಕಾ ಚಿತ್ರಮಂದಿರದಲ್ಲಿ ಜನವರಿ 12ರಂದು ಬಿಡುಗಡೆಯಾದ ನಮ್ಮ ಮೆಗಾಸ್ಟಾರ್ ಚಿರಂಜೀವಿಯವರ ಮನಶಂಕರ ವರಪ್ರಸಾದ್ ಹಬ್ಬದ ಪ್ರಯುಕ್ತ ಬಿಡುಗಡೆಯಾಯಿತು. ಬಿಡುಗಡೆಯಾಗಿ ಅದ್ಧೂರಿ ಯಶಸ್ವಿ ಗಳಿಸಿದೆ ಎಲ್ಲ ಕಡೆಯೂ, ಆಂಧ್ರ ಮತ್ತು ಕರ್ನಾಟಕ ಎರಡು ಕಡೆಯಲ್ಲೂ. ಅದರಲ್ಲೂ ನಮ್ಮ ಮುಳಬಾಗಿಲಲ್ಲಿ 50 ದಿನ ಪೂರೈಸಿರೋದು ಎಲ್ಲರಿಗೂ ಸಂತೋಷದ ವಿಷಯ. ಇಂದಿನ ದಿನಗಳಲ್ಲಿ ಬಹಳ ವರ್ಷಗಳ ಹಿಂದೆ 50 ದಿನ 100 ದಿನ ಸಿನಿಮಾಗಳು ಓಡಿತ್ತು. ಆದರೆ ಈಗ ಆ ಪರಿಸ್ಥಿತಿಯಲ್ಲಿ ಇಲ್ಲ. 2 ವಾರ 3 ವಾರಕ್ಕೆಲ್ಲನೂ ಮುಗಿದೋಗುತ್ತೆ. ಆದರೂ ಈ ಜನವರಿ ಸಂಕ್ರಾಂತಿಗೆ ಬಿಡುಗಡೆಯಾದ ಮನಶಂಕರ ವರಪ್ರಸಾದ್ ಎಲ್ಲ ಪ್ರೇಕ್ಷಕರನ್ನು ಹುರಿದುಂಬಿಸಿ ಮನೆಗೆದ್ದು 50 ದಿನ ಪೂರೈಸಿದ ಮುಳಬಾಗಿಲು ರಾಧಿಕಾ ಚಿತ್ರಮಂದಿರದ ಸಿಬ್ಬಂದಿ ವರ್ಗವರಿಗೂ, ಅದರ ಮ್ಯಾನೇಜರ್ವರೆಗೂ, ಪ್ರೇಕ್ಷಕ ಮಹಾಶಯರಿಗೂ ಎಲ್ಲ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಈ ಸಂದರ್ಭದಲ್ಲಿ ನಾನು ವಿಶೇಷ ಸುದ್ದಿಯನ್ನು ಎಲ್ಲ ಮೆಗಾ ಅಭಿಮಾನಿಗಳಿಗೆ ಮುಟ್ಟಿಸ್ತಿದ್ದೇನೆ. ಇದೇ ತಿಂಗಳು 19ನೇ ತಾರೀಕು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್ ಚಲನಚಿತ್ರವು ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ ಸಹಕರಿಸಬೇಕಾಗಿ ವಿನಂತಿ. ಉಸ್ತಾದ್ ಭಗತ್ ಸಿಂಗ್ ಆದಮೇಲೆ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾವು ಏಪ್ರಿಲ್ 30ನೇ ತಾರೀಕು ಅದ್ಧೂರಿಯಾಗಿ ಬಿಡುಗಡೆ ಆಗಲಿದೆ. ಮತ್ತು ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಅವರ ಜುಲೈ 24 ತಾರೀಕು ವಿಶ್ವಂಬರ ಚಿತ್ರವು ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಮೆಗಾ ಅಭಿಮಾನಿಗಳು ಥಿಯೇಟ್ರಲ್ಲೇ ನೋಡಿ ಆನಂದಿಸಬೇಕಾಗಿ ವಿನಂತಿ.